ಲೋಕಾಯುಕ್ತ ಎಸ್ಪಿಯನ್ನ ಸಿಎಂ ಕಡೆಯವರೇ ಅಪಹರಣ ಮಾಡಿರಬಹುದು. ನಾನು ಕರೆ ಮಾಡಿದ್ರು ಅವರು ಸ್ವೀಕರಿಸ್ತಾ ಇಲ್ಲ. ಮೈಸೂರಿನಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಈ ರೀತಿಯಾದಂತ ಗಂಭೀರವಾದಂತ ಆರೋಪವನ್ನು ಮಾಡಿದ್ದಾರೆ. ಲೋಕಾಯುಕ್ತ ಎಸ್ಪಿಯನ್ನ ಸಿಎಂ ಕಡೆಯವರೇ ಅಪಹರಣ ಮಾಡಿರಬಹುದು ಅನ್ನುವಂತ ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇರೋದು ಸ್ನೇಹಮಯಿ ಕೃಷ್ಣ. ಯಾಕೆ ಅಂದ್ರೆ ನಾನು ದೂರು ಕೊಡೋಕೆ ಅಂತ ಹೋದ್ರು ಅವರಲ್ಲಿ ಇಲ್ಲ, ಕರೆ ಮಾಡಿದ್ರು ಕೂಡ ಸ್ವೀಕರಿಸ್ತಾ ಇಲ್ಲ. ಕಚೇರಿ ಸಿಬ್ಬಂದಿಗೂ ಅವರು ಎಲ್ಲಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಇದನ್ನ ಗಮನಿಸಿದ್ರೆ ಸಿದ್ದರಾಮಯ್ಯ ಕಡೆಯವರು ಬಚ್ಚಿಟ್ಟಿರುವ ಅನುಮಾನ ಇದೆ ಅಂತ ಒಂದು ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ದೇವರಾಜ ಠಾಣೆಯಲ್ಲಿ ಪ್ರಕರಣ ದಾಖಲಿಸೋಕೆ ಚಿಂತನೆಯನ್ನ ಮಾಡಿದ್ದಾರೆ. ಮೈಸೂರಿನಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲೋಕಾಯುಕ್ತ ಎಲ್ಲಿದ್ದಾರೆ, ಎಲ್ಲಿಗೆ ಹೋಗಿದ್ದಾರೆ, ಲೋಕಾಯುಕ್ತ ಎಸ್ಪಿ ಕಾಣಿಸ್ತಾ ಇಲ್ಲ, ಅವ್ರ ಕಚೇರಿಯಲ್ಲಿ ಯಾರಿಗೂ ಗೊತ್ತಿಲ್ಲ ಎಲ್ಲಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ, ಕರೆ ಮಾಡಿದ್ರು ಸ್ವೀಕರಿಸ್ತಾ ಇಲ್ಲ ಅಂದ್ರೆ ಅವರನ್ನ ಬೇಕು ಅಂತಲೇ ಸಿಎಂ ಕಡೆಯವರೇ ಅಪಹರಣ ಮಾಡಿರಬಹುದು ಅನ್ನುವಂತ ಅನುಮಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ. ಇಲ್ಲಿ ಸಾಕಷ್ಟು ಜನ ಅಧಿಕಾರಿಗಳು ಸಿಬ್ಬಂದಿಗಳಿದ್ದಾರೆ. ಅವ್ರು ಕೇಳಿದ್ರೆ SP ಸಾಹೇಬ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಕೂಡ ಹೇಳ್ತಾರೆ. ಒಂದು ಕಚೇರಿ, ಒಂದು ಅಧಿಕೃತ ಸರ್ಕಾರಿ ಕಚೇರಿಯಲ್ಲಿ ಸಂಬಂಧಪಟ್ಟ ಅಧಿಕಾರಿ ಎಲ್ಲಿ ಹೋಗಿದ್ದಾರೆ ಅಂತೇಳಿ ಇಲ್ಲಿ ಅಧಿಕಾರಿ ಸಿಬ್ಬಂದಿಗಳ ಮಾಹಿತಿ ಇಲ್ಲ ಅಂತಂದರೆ ಮತ್ತು ಸರ್ಕಾರ ಕೊಟ್ಟಿರೋದು ಫೋನ್ ಯಾಕೆ ಅವರಿಗೆ ಸಂಚಾರಿ ದೂರವಾಣಿನ ಪೊಲೀಸ್ ಅಧಿಕಾರಿಗೆ ಅಧಿಕೃತವಾಗಿ ಸರ್ಕಾರ ಕೊಟ್ಟಿದ್ದಾರೆ. ಯಾವುದೇ ಜನ ಸಂಪರ್ಕ ಪ್ರಯತ್ನ ಪಟ್ಟಾಗ ಅವ್ರ ಕರೆಯನ್ನು ಸ್ವೀಕರಿಸಿ ಸ್ಪಂದಿಸಬೇಕು ಅಂತೇಳಿ. ಆದರೆ ಒಬ್ಬ ಜವಾಬ್ದಾರಿಯುತ SP ನಾನು ದೂರವಾಣಿ ಕರೆ ಮಾಡ್ತಿದ್ರು ಕೂಡ ಒಂದು ಸಂದೇಶವನ್ನು ಕಳಿಸಿದ್ರು ಕೂಡ ಸ್ಪಂದಿಸಲ್ಲ ಅಂತಂದರೆ ಬಹುಶಃ ಎಲ್ಲ ಕಾರಣ ಆಗಿದೆ ಅಂತ ಕಾಣಿಸುತ್ತೆ. ಸೊ ಬಹುಶಃ ಸಿದ್ದರಾಮಯ್ಯರು ಅಥವಾ ಕಡೆಯವರು ಅವ್ರನ್ನ ಕಿಡ್ನಾಪ್ ಮಾಡಿರ್ಬೋದು. ಈಗ ನಾನು ಅದೇ ರೀತಿ ಕೊಡಬೇಕಾಗತ್ತೆ. ಇಲ್ಲಿ ಸಾಕಷ್ಟು ಜನ ಅಧಿಕಾರಿಗಳು ಸಿಬ್ಬಂದಿಗಳಿದ್ದಾರೆ. ಅವ್ರು ಕೇಳಿದ್ರೆ SP ಸಾಹೇಬ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಕೂಡ ಹೇಳ್ತಾರೆ. ಒಂದು ಕಚೇರಿ, ಒಂದು ಲೋಕಾಯುಕ್ತರ ನಡೆಗೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ವಿರುದ್ಧ ದೂರು ನೀಡೋಕೆ ಕಚೇರಿಯಲ್ಲಿ ಕಾಯ್ತಾ ಇರುವ ಸ್ನೇಹಮಯಿ ಕೃಷ್ಣ, ನ್ಯಾಯಾಲಯದ ಆದೇಶದ ಪ್ರಕಾರ ಮೊಕದ್ದಮೆ ನೀಡೋಕೆ ಬಂದಿದ್ದೇನೆ. ಮೈಸೂರು ಲೋಕಾಯುಕ್ತ SP ಕಚೇರಿಯಲ್ಲಿ 3/4 ಗಂಟೆಯಿಂದ ಕಾಯ್ತಾ ಇದ್ದೇನೆ. ಅವರು ಕಚೇರಿಯಲ್ಲಿ ಇಲ್ಲ, ಕರೆ ಮಾಡಿದ್ರು ಸ್ವೀಕರಿಸ್ತಾ ಇಲ್ಲ, SMS ಮತ್ತು ವಾಟ್ಸ್ಆಪ್ ಸಂದೇಶ ಕಳಿಸಿದ್ರು ಸ್ಪಂದಿಸ್ತಾ ಇಲ್ಲ. ಲೋಕಾಯುಕ್ತ SP ವಿರುದ್ಧ ಸ್ನೇಹಮಯಿ ಕೃಷ್ಣ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಮತ್ತು ಇತರ ವಿರುದ್ಧ ಮೊಕದ್ದಮೆ ದಾಖಲು ಮಾಡಬೇಕು ಅಂತೇಳಿ ಆದೇಶ ಮಾಡಿರೋದು ಇಡೀ ದೇಶಕ್ಕೆ ಗೊತ್ತಾಗಿದೆ. ಸೊ ಅದೇ ರೀತಿ ಮೈಸೂರು ಲೋಕಾಯುಕ್ತ SP ಅವರಿಗೆ ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ಅವರು ಈ ದಿನ ಕಚೇರಿ ಇರಬೇಕಿತ್ತು. ಆದರೆ ಅವರು ನಾನು ಬಂದು 3/4 ಗಂಟೆ ಆಗಿದ್ರು ಕೂಡ SP ಅವರು ಕಚೇರಿಲಿಲ್ಲ. ಮತ್ತು ದೂರವಾಣಿ ಸಾಕಷ್ಟು ದೂರವಾಣಿ ಕರೆ ಮಾಡಿದ್ರು ಕೂಡ ಕರೆಯನ್ನು ಸ್ವೀಕಾರ ಮಾಡ್ತಾ ಇಲ್ಲ. ಮತ್ತು SMS ಸಂದೇಶ ಕಳಿಸೋರು ಮತ್ತು ವಾಟ್ಸಪ್ ಮೂಲಕ ಸಂದೇಶ ಕಳಿಸೋರು ಕೂಡ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. ಬಹುಶಃ SP ಅವರು ನಾಪತ್ತೆ ಆಗಿದ್ರು ಅಂತ ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಹಾಗಾಗಿ ನಾನು ಅವ್ರ ಮೆಸೇಜ್ ಕೂಡ ಕಳಿಸಿದ್ದೀನಿ. ಮೈಸೂರು ಲೋಕಾಯುಕ್ತ SP ಕಾಣೆ ಆಗಿದ್ದಾರೆ ಅಂತೇಳಿ ನಾನು ಪೊಲೀಸರಿಗೆ ದೂರು ಕೊಡೋದು ಅನಿವಾರ್ಯ ಆಗುತ್ತೆ ಅಂತ ಹೇಳಿದ್ದೀನಿ. ಆದರೂ ಕೂಡ ಅವರು ಸ್ಪಂದಿಸ್ತಿಲ್ಲ. ಸೊ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಲೋಕಾಯುಕ್ತ ಕೂಡ ಹೇಗೆ ಸಿದ್ದರಾಮಯ್ಯವರ ಪ್ರಭಾವಕ್ಕೊಳಗಾಗಿ ಕೆಲಸ ಮಾಡ್ತೀನಿ ಅನ್ನೋದು ಇಡೀ ದೇಶ ಗಮನಿಸಬೇಕಾಗಿದೆ. ಒಬ್ಬ ದೂರುದಾರ ಬಂದು ದೂರು ಕೊಟ್ಟು ದೂರು ಸ್ವೀಕರಿಸಿ ನ್ಯಾಯಾಲಯದ ಆದೇಶ ಪ್ರಕಾರ ಮೊಕದ್ದಮೆ ದಾಖಲು ಮಾಡಲ್ಲ, ನಾಪತ್ತೆ ಆಗ್ತಾರೆ ಅಂತಂದರೆ ಇದರ ಹಿನ್ನೆಲೆ ಏನು ಅನ್ನೋದನ್ನ ರಾಜ್ಯದ ಜನತೆ ಗಮನಿಸಬೇಕಾಗಿದೆ. SP ಅವರ ಕಚೇರಿಯಲ್ಲೇ ಇರ್ತೀನಿ, ಲೋಕಾಯುಕ್ತ SP ಕಚೇರಿಯಲ್ಲಿ ಅವರು ಸ್ಪಂದಿಸಲಿಲ್ಲ ಅಂದರೆ ನಾನು ಈ ದಿನ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಮೈಸೂರು ಲೋಕಾಯುಕ್ತ SP ನಾಪತ್ತೆಯಾಗಿದ್ದರೆ ಅವ್ರನ್ನ ಪತ್ತೆ ಮಾಡಿಕೊಡಿ ಅಂತೇಳಿ ದೂರಾರ್ಜಿ ಕೊಡೋದು ಅನಿವಾರ್ಯ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಸಿದ್ದರಾಮಯ್ಯನವರ ವಿರುದ್ಧ FIR ದಾಖಲಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಆದರೆ SPನೇ ಕಾಣಿಸ್ತಾ ಇಲ್ಲ, ಲೋಕಾಯುಕ್ತ SPನೇ ಕಚೇರಿಯಲ್ಲಿ ಇಲ್ಲ, ಕಿಡ್ನಾಪ್ ಆಗಿರ್ಬೋದು ಅಂತ ಗಂಭೀರವಾದಂಥ ಆರೋಪವನ್ನು ದೂರುದಾರರು ಮಾಡ್ತಿದ್ದಾರೆ. ಏನಾಗ್ತಿದೆ ಆಕ್ಚುಲ್ ಆಗಿ ಅಂತ ನೀತಿ? ಈಗಾಗಲೇ ಏನು ಮುಖ್ಯಮಂತ್ರಿಗಳ ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳು ಬೆಂಗಳೂರಿಗೆ ತೆರಳಿರ್ತಕ್ಕಂಥದ್ದು ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಬೆಳಗ್ಗೆ ಏನು ಲೋಕಾಯುಕ್ತ SP ಉದೇಶ್ ಏನಿದ್ದಾರೆ ಇವರು ಬೆಂಗಳೂರಿಗೆ ತೆರಳಿದ್ದಾರೆ. ಯಾಕೆಂತ ಹೇಳಿದ್ರೆ ಆ ಒಂದು
ಆದೇಶದ ಪ್ರತಿಯನ್ನ ತರುವಂತಹ ಒಂದು ಹಿನ್ನೆಲೆಯಲ್ಲಿ ತೆರಳಿದ್ದಾರೆ ಅಂತಾನೆ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಸ್ನೇಹಮಯಿ ಕೃಷ್ಣ ಏನು ಮುಖ್ಯಮಂತ್ರಿಗಳ ವಿರುದ್ಧವಾಗಿ ದೂರುದಾರ ಆಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಏನಿದ್ದಾರೆ, ಇವರು ಇವತ್ತು ಲೋಕಾಯುಕ್ತ ಎಸ್ ಪಿ ಅವರನ್ನ ಭೇಟಿ ಮಾಡ್ಲಿಕ್ಕೆ ಬರ್ತಾರೆ. ಇಲ್ಲಿ ಅವರು ಸಿಗದೇ ಇರತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಇದೀಗ ಅವರು ಏನು ಎಸ್ ಪಿ ಅವರು ಕಿಡ್ನಾಪ್ ಆಗಿರ್ಬೋದು ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ 1 ಗಂಟೆಗೂ ಹೆಚ್ಚುಗಳ ಕಾಲ ನಾನು ಅವ್ರಿಗಾಗಿ ಕಾಯ್ದಿದ್ದೇನೆ, ಹೀಗಾಗಿ ನನಗೆ ಅನುಮಾನ ವ್ಯಕ್ತವಾಗ್ತಾ ಇದೆ ಅಂತ ಅನ್ನೋ ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು. ಲೋಕಾಯುಕ್ತ ಎಸ್ ಪಿ ಟಿ.ಜೆ. ಉದೇಶ್ ಏನಿದ್ದಾರೆ ಅವರನ್ನ ಮುಖ್ಯಮಂತ್ರಿಗಳ ಕಡೆಯವರು ಅಪಹರಣ ಮಾಡಿರುವಂತಹ ಸಾಧ್ಯತೆ ಇದೆ ಅನ್ನೋ ಒಂದು ಮಾತುಗಳನ್ನ ಸ್ನೇಹಮಯಿ ಕೃಷ್ಣ ಹೇಳಿರ್ತಕ್ಕಂಥದ್ದು. ನಾನು ಕರೆ ಮಾಡಿದ್ರು ಕೂಡ ಅವರು ಸ್ವೀಕರಿಸ್ತಾ ಇಲ್ಲ, ಕಚೇರಿ ಸಿಬ್ಬಂದಿ ಕೇಳಿದ್ರೆ ಎಲ್ಲಿ ಹೋಗಿದ್ದಾರೆ ಅಂತ ಹೇಳಿ ಅವರು ಮಾಹಿತಿಯನ್ನು ಕೊಡ್ತಾ ಇಲ್ಲ. ಇದನ್ನೆಲ್ಲವನ್ನು ಕೂಡ ಗಮನಿಸಿದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಕಡೆಯವರು ಎಲ್ಲೋ ಒಂದು ಕಡೆ ಅವರನ್ನ ಬಚ್ಚಿಟ್ಟಿರಬಹುದು ಅನ್ನೋ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಲಿಕ್ಕೆ ನಾನು ಚಿಂತನೆಯನ್ನ ಮಾಡಿದ್ದೇನೆ ಅನ್ನೋ ಮಾತುಗಳನ್ನ ಹೇಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಮಧ್ಯಾಹ್ನ 3 ಗಂಟೆ ಆದ್ರೂ ಕೂಡ ಲೋಕಾಯುಕ್ತ ಕಚೇರಿಯನ್ನು ಕಾಯ್ತಾ ಇದ್ದಾನೆ, ತಮಗೆ ಸ್ಪಂದಿಸುವಂತಹ ಕೆಲಸ ಇಲ್ಲಿ ಆಗ್ತಾ ಇಲ್ಲ. ಹೀಗಾಗಿ ಲೋಕಾಯುಕ್ತ ಎಡಿಜಿಪಿ ಐಜಿ ಅವ್ರಿಗೂ ಕೂಡ ಕರೆಯನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿಯೂ ಕೂಡ ಏನು ಅವರು ಒಂದು ಸಭೆಯಲ್ಲಿ ಇರುವುದಾಗಿ ಮಾಹಿತಿಯನ್ನು ನೀಡಿದ್ದಾರೆ ಅನ್ನೋ ಮಾತುಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು. ಈ ಕಾರಣಕ್ಕಾಗಿ ಅವರು ನಾಪತ್ತೆ ಆಗಿರ್ತಕ್ಕಂಥ ಅನುಮಾನ ಇದೆ ನನಗೆ ಅಂತ ಹೇಳಿ ಅವರು ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಈಗ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಏನು ನಿನ್ನೆ ಪ್ರದೀಪ್ ಕುಮಾರ್ ಅವರು ಏನು ದೂರುದಾರರು ಬಂದಂತಹ ಸಂದರ್ಭ ಇರಬಹುದು, ಇವತ್ತಿನ ಒಂದು ಬೆಳವಣಿಗೆಗಳಿರಬಹುದು. ಇಲ್ಲಿ ಏನು ಕಾನೂನು ತಜ್ಞರ ಸಲಹೆಯನ್ನ ಪಡೆದು ನಾವು ಮುಂದಿನ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗ್ತೇವೆ, ಅಲ್ಲಿವರೆಗೂ ಕೂಡ ಎಫ್ಐಆರ್ ಅನ್ನು ದಾಖಲು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಮಾತುಗಳನ್ನ, ಜೊತೆಗೆ ಕಾಲಾವಕಾಶವನ್ನ ಕೇಳ್ತಕ್ಕಂಥ ಒಂದು ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ರು. ಆದ್ರೆ ಇವತ್ತು ದೂರನ್ನ ದಾಖಲಿಸಲಿಕ್ಕೋಸ್ಕರ ದಾಖಲೆಗಳೊಂದಿಗೆ ಬಂದಂತಹ ಸ್ನೇಹಮಯಿ ಕೃಷ್ಣ ಅವರಿಗೆ ಎಸ್ ಪಿ ಅವರು ಸಿಗದೇ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈಗ ಅವರು ಈ ರೀತಿಯಾದಂತಹ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಆದ್ರೆ ಮಾಹಿತಿಗಳ ಪ್ರಕಾರ ಲೋಕಾಯುಕ್ತ ಎಸ್ ಪಿ ಅವರು ಏನಿದ್ದಾರೆ ಇವರು ಬೆಂಗಳೂರಿಗೆ ತೆರಳಿದ್ದಾರೆ ಅನ್ನೋ ಒಂದು ಮಾಹಿತಿ ಸದ್ಯಕ್ಕೆ ಇರತಕ್ಕಂಥದ್ದು. ಆದ್ರೆ ಇದಕ್ಕೆ ಒಂದು ಕ್ಲಾರಿಟಿ ಇನ್ನೂ ಕೂಡ ಇಲ್ಲದೆ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಸ್ನೇಹಮಯಿ ಕೃಷ್ಣ ಏನಿದ್ದಾರೆ ಇವರು ದೇವರಾಜ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಲಿಕ್ಕೆ ಮುಂದಾಗ್ತೇನೆ ಅನ್ನೋ ಮಾತುಗಳನ್ನ ಹೇಳ್ತಾ ಇರತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ. ಓಕೆ, ಥ್ಯಾಂಕ್ ಯು ಪುನೀತ್ ತಮ್ಮ ಡೀಟೇಲ್ಸ್ಗಾಗಿ.